ಬರೋಬ್ಬರಿ 11 ಟೈಮ್ ಝೋನ್ಗಳನ್ನು ಹೊಂದಿರುವಂತಹ ರಷ್ಯಾದಲ್ಲಿ ಇಡೀ ವಿಶ್ವಕ್ಕೆ ತೈಲವನ್ನು ಹಂಚಿಕೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕಾದ ನಂತರ ಅತಿ ಹೆಚ್ಚು ತೈಲವನ್ನು ರಷ್ಯಾ ಉತ್ಪಾದನೆ ಮಾಡುತ್ತೆ. ನೀವು ನೋಡಿ, ಎರಡು ಕಾರಣಕ್ಕಾಗಿ ರಷ್ಯಾ ಕಳೆದ 3-4 ವರ್ಷಗಳಿಂದ ಹೊಡೆತವನ್ನು ತಿಂತಾ ಇದೆ. ಒಂದು, ಉಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡ್ತಾ ಇರೋದು. ಉಕ್ರೇನ್ ಮಾಡ್ತಾ ಇರುವಂತಹ ದಾಳಿಯನ್ನು ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿರೋದು, ರಷ್ಯಾದ ವಿರುದ್ಧವಾಗಿ ನಿಂತಿರೋದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಉಕ್ರೇನ್ ಏನು ಮಾಡ್ತಾ ಇದೆ, ಇವರಿಬ್ಬರ ಬೆಂಬಲವನ್ನು ತೆಗೆದುಕೊಳ್ಳುವ ಮುಖಾಂತರ ರಷ್ಯಾದ ಮೇಲೆ ಹೊಡೆತವನ್ನು ಕೊಡ್ತಾ ಇದೆ. ಅದು ರಷ್ಯಾದ ಜನರನ್ನು ಟಾರ್ಗೆಟ್ ಮಾಡಿ, ಜನನಿಬಿಡ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಇತ್ಯಾದಿ ಎಲ್ಲವೂ ಕೂಡ ಆಗಿದ್ದನ್ನು ನಾವು ಕಳೆದ 2-3 ವರ್ಷಗಳನ್ನು ನೋಡಿದ್ದೀವಿ. ಈ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಒಬ್ಬ ಯುವಕ ನವೀನ್ ಎನ್ನುವಂಥ ಯುವಕವು ಕೂಡ ಉಕ್ರೇನ್ನಲ್ಲಿ ಮೃತಪಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಒಂದು 3-4 ವರ್ಷಗಳಿಂದ ಇದೆಲ್ಲ ಬೆಳವಣಿಗೆ ನಡೀತಾ ಇದೆ. ಆದರೆ ಇದೀಗ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡೋದರ ಭಾಗವಾಗಿ ಉಕ್ರೇನ್ ಇಂಥದ್ದೊಂದು ದಾಳಿ ಮಾಡ್ತಾ ಇದೆ. ಇದೀಗ ರಷ್ಯಾ ತನ್ನ ಆಪ್ತ ಮಿತ್ರವಾಗಿರುವಂತಹ ಭಾರತವನ್ನು ನೆಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಕಚ್ಚಾ ತೈಲ ತಂದು ಅದನ್ನೇ ಪೆಟ್ರೋಲ್ ಮಾಡಿ ಇದೀಗ ಭಾರತ ಏನು ಮಾಡ್ತಾ ಇದೆ, ರಷ್ಯಾಗೆ ಕಳಿಸ್ತಾ ಇರುವಂತಹ ವ್ಯವಸ್ಥೆ. ಹಾಗಾದರೆ ಹೆಂಗೆ ಹೋಗ್ತಾ ಇದೆ ತೈಲ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಷ್ಯಾ ಇಂಧನ ಕೋಟೆಗೆ ಉಕ್ರೇನ್ ಡ್ರೋನ್ ಲಗ್ಗೆ. ರಷ್ಯಾ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಉಕ್ರೇನ್ನವರು ದಾಳಿ ಮಾಡ್ತಿದ್ದಾರೆ. ತೈಲ ಸಂಸ್ಕರಣಾ ಘಟಕಗಳನ್ನು ಕೇಂದ್ರೀಕರಿಸಿ ದಾಳಿ ಮಾಡ್ತಾ ಇರೋದು. 25% ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು ರಷ್ಯಾದವರು ಕಳೆದುಕೊಂಡು ಬಿಟ್ಟಿದ್ದಾರೆ. ನೋಡಿ, ಜಾಗತಿಕ ಪೂರೈಕೆಯ ಸುಮಾರು 11% ಇದೆ. 11% ತೈಲವನ್ನು ಇವರು ಪೂರೈಕೆ ಮಾಡ್ತಾರೆ. ಅಮೆರಿಕಾದವರು 16% ತೈಲವನ್ನು ಅವರು ಪೂರೈಕೆ ಮಾಡೋದು. ಅಂದರೆ ಒಂದು ದಿನಕ್ಕೆ 9.5 ಇಂದ 10 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಯಾರು, ಇದೇ ರಷ್ಯಾದವರು ಮಾಡೋದು. ಉಕ್ರೇನ್ನ ಸೇನೆ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಡ್ರೋನ್ ದಾಳಿ ಮಾಡಿತು. ಹೀಗಾಗಿ ರಷ್ಯಾದ ಉತ್ಪಾದನಾ ಸಾಮರ್ಥ್ಯ 25% ಕುಸಿತ ಆಯಿತು. ಎರಡು ಬೆಳವಣಿಗೆಗಳಿದೆ. 1980 ಮತ್ತು 1991ರಲ್ಲಿ ಈ 2ರ ದಶಕದ ಆಸುಪಾಸಿನಲ್ಲಿ ಸೋವಿಯತ್ ರಷ್ಯಾ ಇತ್ತಲ್ಲ, ಸೋವಿಯತ್ ಒಕ್ಕೂಟ ಏನಿತ್ತಲ್ಲ, ಆ ಒಕ್ಕೂಟ ಪತನ ಆಗುವ ಮುನ್ನ ರಷ್ಯಾದಲ್ಲಿ ತೀವ್ರತರನಾದಂತಹ ಆರ್ಥಿಕ ದುರ್ಲಭತೆ ಆಗಿತ್ತು. ಬಿಕ್ಕಟ್ಟು ಬಂದಿತ್ತು ರಷ್ಯಾದಲ್ಲಿ. ಈ ಬಿಕ್ಕಟ್ಟು ಬಂದಂತಹ ಸಮಯದಲ್ಲಿ ರಷ್ಯಾದಲ್ಲಿ ತೈಲ ಉತ್ಪಾದನೆ ಜಾಸ್ತಿ ಇತ್ತು. ಆದರೆ ಅಲ್ಲಿಯ ಸರ್ಕಾರಗಳು ತೈಲ ಸಮೃದ್ಧವಾಗಿದ್ದರೂ ಕೂಡ ಅದನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅಥವಾ ಅದನ್ನು ಸರಿಯಾಗಿ ಪೂರೈಕೆ ಮಾಡುವ ಹಂತಕ್ಕೆ ಹೋಗಿರಲಿಲ್ಲ. ಅವರದ್ದೇ ತಪ್ಪಿನ ಪರಿಣಾಮವಾಗಿ ಅವರತ್ತೇನು ಮಾಡಿದ್ರು ಅಂತ ಹೇಳಿದರೆ, ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಅಭಾವವನ್ನು ಎದುರಿಸಿದ್ರು. ಯಾವಾಗ? 1980 ಮತ್ತು 91ರಲ್ಲಿ ಒಂದು ಬೆಳವಣಿಗೆ. 2025ರಲ್ಲಿ ಒಂದು ಬೆಳವಣಿಗೆ ಆಯಿತು ರಷ್ಯಾದಲ್ಲಿ. ಯಾವಾಗ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಶುರುವಾಯಿತಲ್ಲ ತೈಲ ಸಂಸ್ಕರಣಗಳ ಮೇಲೆ, ಆ ಸಂದರ್ಭದಲ್ಲಿ ರಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನರು ಕ್ಯೂ ಹಚ್ಚಿದ್ರು. ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋದ್ರು. ಪೆಟ್ರೋಲ್ ಡೀಸೆಲ್ ಬೇಕು ಅಂತೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಯಿತು. ಆಗ ಏನು ಮಾಡ್ತು ರಷ್ಯಾ, ಒಂದು ಕ್ರಮ ತೆಗೆದುಕೊಳ್ತು. ರಷ್ಯಾ ಯಾವ್ಯಾವ ದೇಶಗಳಿಗೆ ತೈಲವನ್ನು ರಫ್ತು ಮಾಡ್ತಾ ಇತ್ತಲ್ಲ, ಆ ಎಲ್ಲ ರಫ್ತನ್ನು ಕೂಡ ಕಡಿಮೆ ಮಾಡಿಕೊಂಡು ತನ್ನ ದೇಶದ ಜನರಿಗೆ ತೈಲವನ್ನು ಕೊಡೋದಕ್ಕೆ ಅವತ್ತು ರಷ್ಯಾದ ಸರ್ಕಾರ ಮುಂದಾಗಿತ್ತು, ಪುಟಿನ್ ಮುಂದಾಗಿದ್ರು. ಹೀಗಾಗಿ ಅವತ್ತು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ 2026ರಲ್ಲಿ ಒಂದು ಬೆಳವಣಿಗೆ ಆಯ್ತಲ್ಲ, ಇದೀಗ ಇದರ ಪರಿಣಾಮವಾಗಿ 11 ಸಮಯ ವಲಯಗಳ ವ್ಯಾಪ್ತಿಯಲ್ಲಿರುವಂತಹ 50ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ತೈಲದ ಕೊರತೆ ಕಾಣಿಸ್ಕೊಳ್ತಾ ಇದೆ. 2025ರಲ್ಲಿ ಕೊರತೆ ಆಗಿದ್ದು ಕೆಲವೇ ಸೀಮಿತ ಪ್ರದೇಶಗಳಿಗೆ ಆಗಿತ್ತು. ಆದರೆ ಇದೀಗ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ಪಡಿತರ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ. ನಮ್ಮಲ್ಲಿ ರೇಷನ್ಗಾಗಿ ನಾವೆಲ್ಲ ಕೀವಿಸ್ತೀವಲ್ವ, ಸರ್ಕಾರಿ ಪಡಿತರ ಅಂಗಡಿಯ ಮುಖಾಂತರ, ಅಂಗಡಿ ಎದುರುಗಡೆ. ಆ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾರು ತೈಲವನ್ನು ಉತ್ಪಾದನೆ ಮಾಡುವಂತಹ ದೇಶದ ಜನ ಇವತ್ತು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಒಂದು ನಿಯಮವನ್ನು ಮಾಡಲಾಗಿದೆ ಅಂತೆ. ಕೆಲವು ಪ್ರಾಂತ್ಯಗಳಲ್ಲಿ ಒಂದು ವಾಹನಕ್ಕೆ ಕೇವಲ 15ರಿಂದ 50 ಲೀಟರ್ ಇಂಧನವನ್ನು ಮಾತ್ರ ನಾವು ಕೊಡ್ತೀವಿ ಅಂತ. ರಷ್ಯಾದ ಬಳಿ ಒಂದು 10 ಅತಿ ದೊಡ್ಡ ಸಂಸ್ಕರಣಾ ಘಟಕಗಳಿದೆ. ಈ 10 ಸಂಸ್ಕರಣಾ ಘಟಕಗಳ ಪೈಕಿ 8 ಸಂಸ್ಕರಣಾ ಘಟಕಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿವೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ.
ಕಳೆದ 20 ವರ್ಷಗಳಲ್ಲಿ ರಷ್ಯಾ ತನ್ನ ತೈಲವನ್ನು ಏನು ಉತ್ಪಾದನೆ ಮಾಡ್ತಾ ಇತ್ತು, ಆ 20 ವರ್ಷಗಳಲ್ಲೇ ಇವತ್ತು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ರಷ್ಯಾದ ತೈಲ ಉತ್ಪಾದನೆ ಹೋಗಿರುವ ಪರಿಣಾಮವಾಗಿ ಇವತ್ತು ರಷ್ಯಾ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೀವು ಗಮನಿಸಬೇಕಾದಂತಹ ಸಂಗತಿ, ನಾವು 85% ಹೆಚ್ಚು ತೈಲವನ್ನು 41 ದೇಶಗಳಿಂದ ರಫ್ತು ಮಾಡಿಕೊಳ್ತೀವಿ. ಅದು ರಷ್ಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಾಗಿರ್ಬೋದು, ಕಚ್ಚಾ ತೈಲ LNG ಆಗಿರ್ಬೋದು, LPG ಎಲ್ಲವನ್ನೂ ಕೂಡ ನಾವು ಅಲ್ಲಿಂದ ತರಿಸ್ಕೊಳ್ತೀವಿ. ಆದರೆ ರಷ್ಯಾ ಬೇರೆದವರಿಗೆ ರಫ್ತು ಮಾಡ್ತಾ ಇತ್ತು. ಇದು ಗಮನಿಸಬೇಕಾದಂತಹ ಸಂಗತಿ. ಆದರೆ ಯಾವ ದೇಶ ಒಟ್ಟಾರೆ ಆಮದಿನ ಮೇಲೆ ಇವತ್ತು ನಾವು ನಿಂತಿದ್ದೇವೆ, ಭಾರತ ನಿಂತಿದೆ, ಅಂಥ ದೇಶದ ಮೊರೆ ಬಂದಿದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಸಂಸ್ಕರಿಸಿದ ತೈಲ ಬೇಕು ಅಂತ. ಯಾವ ಕಾರಣಕ್ಕಾಗಿ? ಉಕ್ರೇನ್ ಮಾಡಿದಂತಹ ದಾಳಿಯ ಪರಿಣಾಮವಾಗಿ. ಉಕ್ರೇನ್ ಅವರು ಏನು ಮಾಡ್ತಾ ಇದ್ದಾರೆ? ಡ್ರೋನ್ಗಳ ಮುಖಾಂತರ ದಾಳಿ ಮಾಡ್ತಾ ಇದ್ದಾರೆ. ರಷ್ಯಾ ಉಕ್ರೇನ್ಗೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟಿತ್ತು. ಆ ಪೆಟ್ಟಿನ ನಂತರ ಇದೀಗ ಅವ್ರು ಏನು ಮಾಡ್ತಾ ಇದ್ದಾರೆ? ತಾಂತ್ರಿಕವಾಗಿ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಿ ಗುರಿ ಇಟ್ಟು ಎಲ್ಲೆಲ್ಲಿ ತೈಲ ಸಂಸ್ಕರಣಾ ಘಟಕಗಳಿದೆಯಲ್ಲ, ಆ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಇದು. ಆ ಮುಖಾಂತರ ರಷ್ಯಾಗೆ ಒಂದು ದೊಡ್ಡ ಹಿನ್ನಡೆ ಆಗ್ತಾ ಇದೆ ಪೆಟ್ರೋಲ್ ವಿಚಾರದಲ್ಲಿ. ಇದಕ್ಕೆ ಅಲ್ಲಿಯ ಅಧ್ಯಕ್ಷರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾಗೆ ಮೇಡ್ ಇನ್ ಇಂಡಿಯಾ ಪೆಟ್ರೋಲ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಭಾರತ 85%ಕ್ಕಿಂತಲೂ ಹೆಚ್ಚು ಪ್ರತಿಶತ ತೈಲವನ್ನು ಬೇರೆ ದೇಶಗಳಿಂದ ತರಿಸಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ. ಆದರೆ ಇವತ್ತ್ಯಾಕೆ ಇಂಥದ್ದೊಂದು ಪರಿಸ್ಥಿತಿ? ಭಾರತದ ತೈಲ ಬೇಕಾಗಿದೆ. ಭಾರತದಿಂದ ರಷ್ಯಾಗೆ 60,000 ಮೆಟ್ರಿಕ್ ಟನ್ ಪೆಟ್ರೋಲ್ ರವಾನೆ ಆಗುತ್ತೆ. ಸಮುದ್ರ ಮಾರ್ಗದ ಮುಖಾಂತರ ಇಂಧನವನ್ನು ಹೊತ್ತು ಬೃಹತ್ ಹಡಗುಗಳೆಲ್ಲ ಸಂಚಾರ ಆಗ್ತಾ ಇದೆ. ಗುಜರಾತ್ನಿಂದ ಹೋಗ್ತಾ ಇದೆ. ಒಂದು 4 ಲಕ್ಷ ಟನ್ ಖರೀದಿ ಮಾಡಬೇಕು ಅಂತ ವ್ಲಾದಿಮಿರ್ ಪುಟಿನ್ ಎಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ, ಒಂದು ಪ್ಲಾನ್ ಹಾಕ್ಕೊಂಡಿದ್ದಾರೆ ಅಂತ. ಒಂದು ಬೆಳವಣಿಗೆ ನೋಡಿ, ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯಿತು, ಈ ಯುದ್ಧ ಶುರುವಾದ ನಂತರ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಅನೇಕ ದಿಗ್ಬಂಧನಗಳನ್ನೆಲ್ಲ ಹಾಕಲಾಯಿತು. ಹಾಗೆ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ಒಂದು ನಿಯಮವನ್ನು ಮಾಡಿದರು. ಏನು ನಿಯಮ? ರಷ್ಯಾದ ತೈಲದ ಒಟ್ಟಾರೆ ದರ $60 ಯಾವುದೇ ಕಾರಣಕ್ಕೂ ದಾಟಬಾರದು ಅಂತ ಒಂದು ನಿಯಮವನ್ನು ತೆಗೆದುಕೊಂಡ್ಬಂದರು. $60 ಯಾವ ಕಾರಣಕ್ಕೂ ದಾಟಬಾರದು ಅಂತ. $60ಗಿಂತ ಹೆಚ್ಚಿನ ಮಾರುಕಟ್ಟೆ ದರದಲ್ಲಿ ಏನಾದರೂ ಮಾರಾಟ ಮಾಡಿದರೆ ಅವರ ಮೇಲೆ ಅನೇಕ ದಿಗ್ಬಂಧನಗಳು, ಯಾರು ಖರೀದಿ ಮಾಡ್ತಾರೆ, ಯಾರು ಮಾರಾಟ ಮಾಡ್ತಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಯಾರು ಹೇಳಿದ್ರು? ಈ ಉಭಯ ದೇಶದವರೆಲ್ಲ ಹೇಳಿದರು. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡ್ತಾ ಇತ್ತು? ಕಳೆದ 3-4 ವರ್ಷಗಳಿಂದ ಭಾರತಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ರಿಯಾಯಿತಿ ದರದಲ್ಲಿ ಭಾರತಕ್ಕೆ ತೈಲವನ್ನು ಕೊಡ್ತಾ ಇತ್ತು. ಯಾರು? ರಷ್ಯಾದವರು ನಮಗೆ ಕೊಡ್ತಾ ಇದ್ರು. ನಾವು ಅವರು ಕೊಟ್ಟಂಥ ಕಚ್ಚಾ ತೈಲವನ್ನು ಸಂಸ್ಕರಿಸಿದ ತೈಲವನ್ನಾಗಿ ಮಾಡಿಕೊಂಡು ನಾವು ಬಳಕೆ ಮಾಡ್ತಾ ಇದ್ವಿ ಮತ್ತು ಯುರೋಪಿಯನ್ ದೇಶಗಳಿಗೂ ಕೂಡ ಕಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆದರೆ ಇದೀಗ ವೈಸ್ ವರ್ಸ ಆಗಿದೆ. ಹೆಂಗೆ ವೈಸ್ ವರ್ಸ? ಇದಕ್ಕೊಂದು ರಿವರ್ಸ್ ಗೇರ್ ಎನ್ನುವಂಥ ಒಂದು ವರ್ಡನ್ನು ಕೂಡ ಕೊಟ್ಟಿದ್ದಾರೆ ಜಾಗತಿಕ ತಜ್ಞರು. ಕಳೆದ 2 ವರ್ಷಗಳಿಂದ ಭಾರತ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲವನ್ನೆಲ್ಲ ತೆಗೆದುಕೊಳ್ತಾ ಇತ್ತು. ಸಂಸ್ಕರಿತ ಪೆಟ್ರೋಲ್, ಡೀಸೆಲ್ ಎಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ಆದರೆ ಇದೀಗ ಸಂಸ್ಕರಣಾ ಘಟಕಗಳ ನಾಶ ಆಗಿರೋದ್ರಿಂದ ಇಂಥದ್ದೊಂದು ದೊಡ್ಡ ಪ್ರಯತ್ನವನ್ನು ರಷ್ಯಾ ಮಾಡ್ತಾ ಇದೆ, ಭಾರತದಿಂದ ತೆಗೆದುಕೊಳ್ತಾ ಇದೆ. ಭಾರತದ ಗುಜರಾತ್ ಮೂಲದ ಒಂದು ಖಾಸಗಿ ಮತ್ತು ಸಾರ್ವಜನಿಕ ತೈಲ ಸಂಸ್ಕರಣಾ ಘಟಕಗಳಿಂದ ಪೆಟ್ರೋಲ್ ಹೊತ್ತಂತಹ ಬೃಹತ್ ಹಡಗುಗಳೆಲ್ಲ ರಷ್ಯಾ ಕಡೆ ಹೋಗಿದೆ. ನಾನು ಅವಾಗಲೇ ಹೇಳಿದೆ, 60,000 ಟನ್ ಗ್ಯಾಸೋಲಿನ್, ಈಗಾಗಲೇ ಅದು ಪೆಟ್ರೋಲ್ ಏನಿದೆ ಸಮುದ್ರ ಮಾರ್ಗದ ಮುಖಾಂತರ ರಷ್ಯಾಗೆಲ್ಲ ಯಶಸ್ವಿಯಾಗಿ ತಲುಪಿಸಿದೆ. ಮತ್ತೊಂದು ಕಡೆ ಈ ರಷ್ಯಾದ ಬೇಸಿಗೆ ಅವಧಿಯಲ್ಲಿ ಇರುತ್ತಲ್ಲ, ಆ ರಷ್ಯಾದ ಬೇಸಿಗೆ ಸಮಯದಲ್ಲಿ ಪ್ರತಿದಿನ ಕನಿಷ್ಠ 1.10 ಲಕ್ಷ ಟನ್ ಪೆಟ್ರೋಲ್ ಬಳಕೆ ಆಗುತ್ತಂತೆ ಇಡೀ ರಷ್ಯಾಕ್ಕೆ. 1.10 ಲಕ್ಷ ಟನ್ ಪೆಟ್ರೋಲ್ ಬೇಕು. ಈ ಕಾರಣಕ್ಕಾಗಿ ಪುಟಿನ್ ಏನು ಮಾಡ್ತಾ ಇದ್ದಾರೆ? ಬೇರೆ ಬೇರೆ ದೇಶಗಳಿಂದ ಒಂದು 4 ಲಕ್ಷ ಟನ್ ಇಂಧನವನ್ನು ಖರೀದಿ ಮಾಡೋದಕ್ಕೆ ಪುಟಿನ್ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆ 4 ಲಕ್ಷ ಟನ್ ಇಂಧನವನ್ನು ತೆಗೆದುಕೊಂಡು ದೇಶದಲ್ಲಿ ಉಂಟಾಗಿರುವಂತಹ ತೈಲದ ಕೊರತೆಯನ್ನು ಸರಿಪಡಿಸಬೇಕು ಅಂತ ಒಂದು ಆಲೋಚನೆ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಬೆಲಾರಸ್ ಮತ್ತು ನೆರೆಯ ರಾಷ್ಟ್ರವಾದಂತಹ ಕಜಕಿಸ್ತಾನ್ ದೇಶಗಳಿಂದಲೂ ಕೂಡ ಅವರು ತೈಲವನ್ನು ತರಿಸಿಕೊಳ್ಳೋದಕ್ಕೆ ರಷ್ಯಾ ಒಂದು ಮಾತುಕತೆಯನ್ನು ನಡೆಸ್ತಾ ಇದೆ. ಮತ್ತೊಂದು, ರಷ್ಯಾ ಉಕ್ರೇನ್ ದಾಳಿಯ ತೀವ್ರತೆಯಿಂದ ಪ್ರತಿ ತಿಂಗಳು ಕೂಡ 4 ಲಕ್ಷ ಟನ್ ಇಂಧನವನ್ನು ಏನು ಆಮದು ಮಾಡಿಕೊಳ್ತಾ ಇದೆ, ಅದು ಜಾಗತಿಕವಾಗಿ ದೊಡ್ಡ ಮಟ್ಟದ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀನಿ ಇದನ್ನು. ಅಮೆರಿಕ, ಯುರೋಪಿಯನ್ ಯೂನಿಯನ್ ಒಂದು ಕಡೆ ಆದರೆ, ಚೀನಾ ಮತ್ತು ರಷ್ಯಾ 2 ದೈತ್ಯ ದೇಶಗಳು ಒಂದು ಕಡೆ ಇದೆ. ಆದರೆ ಭಾರತ ಇಬ್ಬರ ಜೊತೆಗೂ ಕೂಡ ಸಮನ್ವಯತೆಯನ್ನು ಕಾಯ್ದುಕೊಂಡಿದೆ.
ನಾವು ಇದೇ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವಂತಹ ಸಮಯದಲ್ಲಿ ಅಮೆರಿಕಾದವರು ಏನು ಹೇಳಿದರು, ದಂಡಾತ್ಮಕ ಸುಂಕವನ್ನು ವಿಧಿಸ್ತೀವಿ, 25% ಅಂತ ದಂಡಾತ್ಮಕ ಸುಂಕವನ್ನು ವಿಧಿಸಿದ್ರು. ಭಾರತ ಯಾವುದೇ ಕಾರಣಕ್ಕೂ ಕ್ಯಾರಿ ಅನ್ನಲಿಲ್ಲ. ಅದಕ್ಕೆ ನಾವು ತೈಲವನ್ನು ತರಿಸ್ಕೊಂಡ್ವಿ. ಜೈಶಂಕರ್ ಮಾತನಾಡಿದರು, ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಈ ಎಲ್ಲ ಬೆಳವಣಿಗೆಗಳಾದ ನಂತರ 25% ಇದ್ದಿದ್ದನ್ನು 18%ಗೆ ಅಮೆರಿಕ ಇಳಿಕೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇತ್ತೀಚೆಗೆ ಇರಾನ್ ಅಮೆರಿಕಾದ ನಡುವೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ 1 ತಿಂಗಳ ಕಾಲ ಆ ಅವಕಾಶವನ್ನು ಕೊಟ್ಟಿದ್ರು. ಭಾರತ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳಬಹುದು ಅಂತ. ನಾವು 1 ತಿಂಗಳು ಮಾತ್ರವಲ್ಲ, ನಮಗೆ ಅತ್ಯಾಪ್ತವಾದಂತಹ ದೇಶ ರಷ್ಯಾ, ನಾವು ತೈಲವನ್ನು ತರಿಸಿಕೊಳ್ತೀವಿ ಅಂತ ಭಾರತ ಒಂದು ಗಟ್ಟಿಯ ಧ್ವನಿಯಲ್ಲಿ ಮಾತನಾಡಿತ್ತು. ಇವತ್ತು ಅದೇ ರಷ್ಯಾ ಸಂಕಷ್ಟದಲ್ಲಿದೆ. ಆ ರಷ್ಯಾಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಮಿತ್ರ ರಾಷ್ಟ್ರದ ಸಂಕಷ್ಟಕ್ಕೆ ಭಾರತ ಇದೀಗ ಮನ ಮಿಡಿತಾ ಇದೆ. ಭಾರತದ ರಾಜತಾಂತ್ರಿಕತೆ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇರೋದು, ಇದು ಒಂದು ಭಾಗ ಆಗ್ತಾ ಇರೋದು. ಮತ್ತೊಂದು ಕಡೆ ಕಚ್ಚಾ ತೈಲ ಪೆಟ್ರೋಲ್ ಚದುರಂಗದಾಟ. ರಷ್ಯಾ ಬಳಿ ಕಚ್ಚಾ ತೈಲ ಇದೆ, ಆದರೆ ಸಂಸ್ಕರಿಸಿದ ಪೆಟ್ರೋಲ್ ಇಲ್ಲ ಅವ್ರ ಕಡೆ. ಅದನ್ನು ಉಪಯೋಗ ಮಾಡೋದಕ್ಕೆ ಅವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾದಲ್ಲಿ ರಿಫೈನರಿಗಳು ಎಲ್ಲ ಧ್ವಂಸ ಆಗಿದೆ. ಭಾರತದಲ್ಲಿ ವಿಶ್ವದ ಶ್ರೇಷ್ಠ ಸಂಸ್ಕರಣಾ ಘಟಕಗಳಿದೆ. ಎಲ್ಲಿ? ಭಾರತದಲ್ಲಿರೋದು. ರಷ್ಯಾದಿಂದ ಕಚ್ಚಾ ತೈಲವನ್ನು ತಂದು ಪೆಟ್ರೋಲ್ ಮಾಡಿ ಅದನ್ನು ನಾವು ರಷ್ಯಾಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದೊಂದು ರೀತಿ ಹೆಂಗೆ ಅಂತ ಹೇಳಿದ್ರೆ, ನಮ್ಗೆ ಯಾರೋ ಒಂದು ಗೋಧಿ ಸಪ್ಲೈ ಮಾಡ್ತಾರೆ. ಈಗ ಅಮೆರಿಕ ಭಾರತಕ್ಕೆ ಗೋಧಿ ಸಪ್ಲೈ ಮಾಡುತ್ತೆ, ನಾವು ಆ ಗೋಧಿಯನ್ನು ಹಿಟ್ ಮಾಡಿ ಅಮೆರಿಕ ಕೊಡೋದಪ್ಪ. ಅದೇ ರೀತಿಯಾಗಿ ಇಂಥದ್ದೊಂದು ಬೆಳವಣಿಗೆ. ಹೆಂಗೆ? ನಮಗವ್ರು ಕಚ್ಚಾ ತೈಲ ಕೊಡ್ತಾರೆ, ಕಚ್ಚಾ ತೈಲವನ್ನು ಸಿದ್ಧ ತೈಲವನ್ನಾಗಿ ಮಾಡ್ಕೊಂಡು ನಾವು ವಾಪಸ್ ಯಾರಿಗೆ ಕೊಡೋದು? ರಷ್ಯಾ ಕೊಡೋದು. ಅಂತಹ ಪರಿಸ್ಥಿತಿ. ಗೋಧಿ ಹಿಟ್ಟು ಕೊಟ್ಟು ಹಿಟ್ಟನ್ನು ವಾಪಸ್ ಪಡೆಯುವಂತಹ ಒಂದು ಲೆಕ್ಕಾಚಾರ ಇದು. ಅದರ ಭಾಗವಾಗಿ ಇಂಥದ್ದೊಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಜಗತ್ತಿನ ಅತಿ ದೊಡ್ಡ ರಿಫೈನರಿ ಗುಜರಾತ್ನ ಜಾಮ್ನಗರದಲ್ಲಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ರಿಫೈನರಿ ವಿಶ್ವದ ಅತಿ ದೊಡ್ಡ ಏಕೈಕ ತೈಲ ಸಂಸ್ಕರಣಾ ಘಟಕ ಇದು. ಪ್ರತಿದಿನ ಒಂದು 14 ಲಕ್ಷ ಬ್ಯಾರೆಲ್ಗಳಿಗಿಂತ ಹೆಚ್ಚು ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡಲಾಗುತ್ತೆ. ಮತ್ತೊಂದು ಗುಜರಾತ್ನ ವಾಡಿನಾರ್ನಲ್ಲಿ ನಯರಾ ಎನರ್ಜಿ ಇದೆ. ಈ ಅತ್ಯಾಧುನಿಕ ರಿಫೈನರಿ ಜಾಗತಿಕ ಮಟ್ಟದ ತಂತ್ರಜ್ಞಾನವನ್ನು ಹೊಂದಿದೆ. ಪ್ರಸ್ತುತ ರಷ್ಯಾಕ್ಕೆ ಪೆಟ್ರೋಲ್ ರಫ್ತು ಮಾಡುವಲ್ಲಿ ಈ ನಯರಾ ಏನಿದೆ ಅದು ಭಾರಿ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ನಾವು ನೋಡೋದಾದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಪಾರ್ದೀಪ್ ಮತ್ತು ಪಾಣಿಪತ್ನಲ್ಲಿದೆ. ಅದಾದ ನಂತರ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕೊಚ್ಚಿಯಲ್ಲಿದೆ. ಇವೆಲ್ಲವೂ ಕೂಡ ಸುಧಾರಿತ ರಿಫೈನರಿಗಳಾಗಿದೆ. ಹೀಗಾಗಿ ವಿಶ್ವದ ಅತ್ಯಂತ ಸುಧಾರಿತ ತಂತ್ರಜ್ಞಾನವನ್ನೆಲ್ಲ ಹೊಂದಿದೆ. ಯಾಕಂಗಂದ್ರೆ ಭಾರತದ ರಿಫೈನರಿಗಳು ಶ್ರೇಷ್ಠ. ಒಂದು 3-4 ಕಾರಣಗಳನ್ನು ಕೊಡ್ತಾರೆ. ಏನೇನು ಅಂತ ಹೇಳಿದರೆ, ಹೆಚ್ಚಿನ ನೆಲ್ಸನ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ಇದೆ ಅಂತ. NCI ಸೂಚ್ಯಾಂಕವನ್ನು ಹೊಂದಿವೆ. ಇವೆಲ್ಲ ರಿಫೈನರಿಗಳು NCI ಸೂಚ್ಯಾಂಕವನ್ನು ಹೊಂದಿವೆ. ಯಾವುದೇ ಅತ್ಯಂತ ಕಳಪೆ ಗುಣಮಟ್ಟದ ಕಚ್ಚಾ ತೈಲವನ್ನು ತೆಗೆದುಕೊಂಡು ಭಾರತದ ರಿಫೈನರಿಗಳಲ್ಲಿ ನೀವು ಶುದ್ಧ ತೈಲವನ್ನಾಗಿ ಮಾಡಬಹುದಂಥ ಕೆಪಾಸಿಟಿ ನಮ್ಮಲ್ಲಿದೆ. ಈ ಕಾರಣಕ್ಕಾಗಿ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ನಾವು ಕಚ್ಚಾ ತೈಲದಿಂದ ಮಾಡಬಹುದು ಅಂತ ಒಂದು. ಎರಡನೇ ಕಾರಣ, ಕಡಿಮೆ ವೆಚ್ಚ ಇದೆ, ಹೆಚ್ಚು ದಕ್ಷತೆ ಇದೆ. ಅತ್ಯಾಧುನಿಕ ತಂತ್ರಜ್ಞಾನದ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ದರದಲ್ಲಿ ನಾವು ಅದನ್ನೆಲ್ಲ ಬಳಕೆ ಮಾಡಿಕೊಳ್ಬಹುದು, ಅದರಿಂದ ಶುದ್ಧ ತೈಲವನ್ನು ಮಾಡ್ಕೊಳ್ಬಹುದು ಅಂತ. ಹಾಗಾದರೆ ರಷ್ಯಾ ಯಾಕೆ ಫೇಲ್ ಆಯಿತು ಅಂತ ಹೇಳಿದ್ರೆ, ಭಾರತದಂತೆ ಅವರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ರಿಫೈನರಿಗಳಲ್ಲಿ ಅಳವಡಿಕೆ ಮಾಡಿಕೊಂಡಿಲ್ಲ. ಹಳೆಯ ತಂತ್ರಜ್ಞಾನ ಅವರ ಬಳಿ ಇದೆ ಅಂತ ಒಂದು. ಎರಡನೇದ್ದು, ಪಾಶ್ಚಿಮಾತ್ಯ ಬಿಡಿಭಾಗಗಳ ಕೊರತೆ ಇದೆ. ಈಗ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಮುಖಾಂತರ ಅವರು ಬಿಡಿಭಾಗಗಳನ್ನು ತರಿಸಿಕೊಳ್ಬೇಕಾದಂಥ ಅನಿವಾರ್ಯತೆ. ಆದರೆ ಅದೇ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಇವತ್ತು ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಕಠಿಣ ಕ್ರಮಗಳನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರು ಯಾಕೆ ಇವರಿಗೆ ಬಿಡಿಭಾಗಗಳನ್ನು ಕೊಡ್ತಾರೆ? ಸಹಜವಾಗಿ ಇಂಥದ್ದೊಂದು ಆತಂಕ ಇದೆ. ಹೀಗಾಗಿ ಅವರು ಭಾರತದತ್ತ ಬರ್ತಾ ಇರೋದು. ಹಾಗಾದರೆ ಮತ್ತೊಂದು ಬೆಳವಣಿಗೆ, ರೂಪಾಯಿ ವಹಿವಾಟು ಮತ್ತು ಭಾರತಕ್ಕೆ ಲಾಭ. ಈಗ ಭಾರತ ಸೇರಿದಂತೆ ಅನೇಕ ದೇಶಗಳು ಒಂದು ಪಟ್ಟು ಹಿಡಿದಿವೆ. ಏನಂತ? ಯಾವುದೇ ಕಾರಣಕ್ಕೂ ಡಾಲರ್ ಮುಖಾಂತರ ವ್ಯಾಪಾರಗಳನ್ನು ಮಾಡಬಾರದು, ವಹಿವಾಟುಗಳನ್ನು ಮಾಡಬಾರದು ಅಂತ. ತಮ್ಮ ಕರೆನ್ಸಿಯ ಮುಖಾಂತರ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು. ಆ ಮುಖಾಂತರ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತ. ರಷ್ಯಾ ಮತ್ತು ಭಾರತದ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಡಾಲರ್ ಬಿಟ್ಟು ರೂಪಾಯಿಯಲ್ಲಿ ರಷ್ಯಾ ಜೊತೆಗೆ ಭಾರತ ವ್ಯವಹಾರ ಮಾಡ್ತಾ ಇದೆ. ತೈಲ ರಫ್ತಿನ ಮುಖಾಂತರ $85 ಬಿಲಿಯನ್ ಹಣವನ್ನು ಗಳಿಸ್ತಾ ಇದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ 2ನೇ ದೊಡ್ಡ ರಫ್ತುದಾರ ರಾಷ್ಟ್ರವಾಗಿ ಭಾರತ ಇದೆ. ಹೆಂಗೆ ಇದು ಎರಡನೇ ರಾಷ್ಟ್ರ ಹೆಂಗಾಗುತ್ತೆ ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ತೈಲ ಮಾರುಕಟ್ಟೆಯಲ್ಲಿ 12.6% ಪಾಲಿದೆ ನಮ್ಮದು. ಅಂದರೆ ಜಾಗತಿಕವಾಗಿ ಸಂಸ್ಕರಿಸಿದ ತೈಲ ಮಾರುಕಟ್ಟೆಯಲ್ಲಿ ನಾವೆಲ್ಲ ಇದ್ದೀವಿ. ಡೀಸೆಲ್, ಪೆಟ್ರೋಲ್ ಮತ್ತು ಜೆಟ್ ಇಂಧನಗಳನ್ನು ಬೃಹತ್ ಪ್ರಮಾಣದಲ್ಲಿ ನಾವೆಲ್ಲ ರಫ್ತು ಮಾಡ್ತೀವಿ. ಭಾರತದ ಒಟ್ಟಾರೆ ರಫ್ತಿನಲ್ಲಿ ತೈಲ ಉತ್ಪನ್ನಗಳ ಪಾಲು 21% ಇದೆ. ಅಂದರೆ ವಿದೇಶಿ ವಿನಿಮಯವನ್ನು ಅತಿ ಹೆಚ್ಚು ತಂದುಕೊಡುವಂಥ 2ನೇ ಅತಿ ದೊಡ್ಡ ರಫ್ತು ವಲಯ ಇದು. ಯಾವುದು? ತೈಲದ ರಫ್ತು. ಮತ್ತೊಂದು ಕಡೆ ಭಾರತೀಯ ಬ್ಯಾಂಕ್ಗಳ ಓಸ್ಟ್ರೋ ಖಾತೆಗಳಲ್ಲಿ ರಷ್ಯಾಕ್ಕೆ ಸೇರಿದಂಥ ಬಿಲಿಯನ್ ಗಟ್ಟಲೆ ರೂಪಾಯಿ ಹಣ ಸಿಕ್ಕಾಕೊಂಡಿತ್ತು. ಯಾವ ಕಾರಣಕ್ಕಾಗಿ? ಈ ಓಸ್ಟ್ರೋ ಖಾತೆ ಅಂತ ಹೇಳಿದರೆ, ನಾನು ಮೊನ್ನೆಯೂ ಕೂಡ ಇದನ್ನು ಹೇಳಿದೆ,
ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಈ ವ್ಯವಹಾರಗಳನ್ನು ಸುಲಭವಾಗಿಸಿಕೊಳ್ಳುವುದಕ್ಕೆ, ಸುಗಮವಾಗಿ ನಡೆಸಿಕೊಳ್ಳುವುದಕ್ಕೆ ಒಂದು ದೇಶದ ಬ್ಯಾಂಕ್ ಮತ್ತೊಂದು ದೇಶದ ಬ್ಯಾಂಕ್ನಲ್ಲಿ ತೆರೆಯುವಂಥ ಒಂದು ವಿದೇಶಿ ಕರೆನ್ಸಿ ಖಾತೆಗೆ ಏನಂತ ಕರೀತಾರೆ, ಈ ಓಸ್ಟ್ರೋ ಖಾತೆ ಅಂತ ಕರೀತಾರೆ. ಈ ಓಸ್ಟ್ರೋ ಖಾತೆಯಲ್ಲಿ ಏನಾಗಿತ್ತು, ರಷ್ಯಾದ ಹಣ ಸಿಕ್ಕಾಕೊಂಡಿತ್ತು. ಹೆಂಗೆ ಹಣ ಸಿಕ್ಕಾಕೊಂಡಿತ್ತು ಅಂತ ಹೇಳಿದರೆ, ಗಮನಿಸಬೇಕಾದಂತಹ ಸಂಗತಿ, ರಷ್ಯಾ ಏನು ಮಾಡ್ತಾ ಇತ್ತು, ಭಾರತದಿಂದ ಹೆಚ್ಚು ಹೆಚ್ಚು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಆದರೆ ರಷ್ಯಾ ಮಾತ್ರ ಭಾರತದಿಂದ ಕಡಿಮೆ ಪ್ರಮಾಣದಲ್ಲಿ ಆಮದನ್ನು ಮಾಡ್ಕೊಳ್ತಾ ಇದ್ರು. ಇದೀಗ ಅವರು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ವಿ. ಬಟ್ ನಮಗೆ ರಷ್ಯಾದ ಪರಿಕರಗಳು ಬರ್ತಿತ್ತು, ಅಲ್ಲಿಂದ ತೈಲ ಬರ್ತಿತ್ತು. ಹೀಗಾಗಿ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ರಷ್ಯಾದ ಮೇಲೆ ಇತ್ತು. ಇದೀಗ ಈ ಡಾಲರ್ ಮೇಲಿನ ಅವಲಂಬನೆಯನ್ನು ತಪ್ಪಿಸೋದಕ್ಕೆ ರೂಪಾಯಿ ಮತ್ತು ರೂಬಲ್ ಮುಖಾಂತರ ವ್ಯಾಪಾರವನ್ನು ಅವಲಂಬನೆ ಮಾಡಿದಾಗಲೂ ಕೂಡ ಈ ವ್ಯತ್ಯಾಸ ಏನಿತ್ತಲ್ಲ, ಅವರದ್ದು ಹೆಚ್ಚಿರೋದು ನಮ್ಮದು ಕಡಿಮೆ ಇರೋದು, ಈ ವ್ಯತ್ಯಾಸ ಇತ್ತಲ್ಲ, ಈ ವ್ಯತ್ಯಾಸದಿಂದಾಗಿ ಏನಾಗಿತ್ತು ಅಂತ ಹೇಳಿದರೆ, ರಷ್ಯಾದ ಹಣ ಈ ಓಸ್ಟ್ರೋ ಖಾತೆ ಅಂತ ನಾನೇ ಹೇಳಿದ್ದೆ, ಆ ಓಸ್ಟ್ರೋ ಖಾತೆಯಲ್ಲಿ ಹಾಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಂದರೆ ಭಾರತದ ರೂಪಾಯಿ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಏನು ಐಡಿಯಾ ಮಾಡ್ತು, ಹೀಗೆ ಸಿಕ್ಕಾಕೊಂಡಿರುವಂಥ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು. ಆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರ ಮುಖಾಂತರ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ನೀವು ಹೂಡಿಕೆ ಮಾಡಬಹುದು. ಆ ಮುಖಾಂತರ ಈ ಹಣವನ್ನು ನಮಗೆಲ್ಲ ಬರಬಹುದು ಎನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಒಂದು ನಿಯಮಗಳನ್ನು ರೂಪಿಸಿ, ಆ ನಿಯಮಗಳನ್ನು ಸರಳೀಕರಿಸಿ ರಷ್ಯಾಕ್ಕೊಂದು ಅನುಕೂಲವನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದು ಭಾರತಕ್ಕೂ ಕೂಡ ಸಹಾಯ ಆಗ್ತಾ ಇದೆ. ಏನು ಸಿಕ್ಕಾಕೊಂಡಿದ್ದ ಹಣವೂ ಕೂಡ ಭಾರತಕ್ಕೆ ಸಿಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಜಾಗತಿಕ ಇಂಧನ ಸಂಧಾನಕಾರವಾಗಿ ಭಾರತ ಸಿಕ್ಕಾಕೊಂಡಿದೆ. ನಾವು ಅನೇಕ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಭಾರತ ಯುದ್ಧ ಆದಂತಹ ಸಮಯದಲ್ಲಿ ಬೇರೆ ಬೇರೆ ಜಾಗತಿಕ ಯುದ್ಧಗಳಲ್ಲಿ ತನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡಿ, ಆ ನಾಯಕತ್ವದ ಮುಖಾಂತರ ಯುದ್ಧವನ್ನು ಶಮನ ಮಾಡುವಂತಹ ಕೆಪಾಸಿಟಿ ಇದೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ. ಈಗ ತೈಲ ವಿಚಾರದಲ್ಲೂ ಕೂಡ ನಾವು ತೈಲವನ್ನೇ ಉತ್ಪಾದನೆ ಮಾಡಲ್ಲ, ಆ ತೈಲವನ್ನು ಉತ್ಪಾದನೆ ಮಾಡದೇ ಇದ್ದಾಗಲೂ ಕೂಡ ಸಂಧಾನಕಾರವಾಗಿ ಭಾರತ ಇದೆ. ಯುರೋಪ್ ಮತ್ತು ರಷ್ಯಾ ಎರಡಕ್ಕೂ ಭಾರತವೇ ಪೆಟ್ರೋಲ್ ಪೂರೈಕೆ ಮಾಡ್ತಾ ಇದೆ. ಅಮೆರಿಕದ ಒತ್ತಡ ಇದೆ. ಈ ಒತ್ತಡದ ನಡುವೆಯೂ ಕೂಡ ಭಾರತ ಇಂಥದ್ದೊಂದು ತಾಂತ್ರಿಕ ಕೆಲಸವನ್ನು ಮಾಡ್ತಾ ಇದೆ. ನೀವು ನೋಡಿ, ಪ್ರಮುಖ ಜಾಗತಿಕ ಗ್ರಾಹಕರಿದ್ದಾರೆ ಭಾರತಕ್ಕೆ. ಯಾರ್ಯಾರು? ಯುರೋಪ್, ನೆದರ್ಲ್ಯಾಂಡ್ ಭಾರತದ ತೈಲ ಉತ್ಪಾದನೆಗಳನ್ನು ಖರೀದಿ ಮಾಡುವಂಥ ಅತಿ ದೊಡ್ಡ ದೇಶ ಆಗಿದೆ. ಫ್ರಾನ್ಸ್, ಜರ್ಮನಿ ಇವರು ಕೂಡ ಭಾರತದ ಡೀಸೆಲನ್ನೆಲ್ಲ ನೆಚ್ಕೊಂಡಿದ್ದಾರೆ. ಇದು ಒಂದು. ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೋದರೆ ಸಿಂಗಾಪುರ, ಮಲೇಷಿಯಾ ಮತ್ತು ಆಫ್ರಿಕಾದ ಹಲವು ದೇಶ ಭಾರತದಿಂದ ನಿಯಮಿತವಾಗಿ ತೈಲವನ್ನು ಆಮದು ಮಾಡಿಕೊಳ್ತವೆ. ಮತ್ತೊಂದು ಕಡೆ ಇದೀಗ ಹೊಸ ಗ್ರಾಹಕ ದೇಶವಾಗಿ ರಷ್ಯಾ ಅಲ್ಲಿಗೆ ಬಂದಿದೆ. ಉಕ್ರೇನ್ ದಾಳಿಯಿಂದ ಅವೆಲ್ಲ ಘಟಕಗಳು ಧ್ವಂಸಗೊಂಡು ಇದೀಗ 4 ಲಕ್ಷ ಟನ್ ತೈಲವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಅವರೆಲ್ಲ ಬರ್ತಾ ಇರೋದು. ಅಂದರೆ ನಾನು ಆವಾಗಲೇ ಹೇಳಿದಾಗ, ಉಕ್ರೇನ್ ಯುದ್ಧದ ಸಮಯದಲ್ಲಿ ಅವರಿಗೆಲ್ಲ ದಿಗ್ಬಂಧನ ವಿಧಿಸಿದ ನಂತರವೂ ಕೂಡ ರಷ್ಯಾ ನಮಗೆ ತೈಲವನ್ನು ಕಳಿಸಿಕೊಟ್ಟಿತ್ತು ಹಡಗಿನ ಮುಖಾಂತರ. ನಾವೆಲ್ಲ ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಇದೀಗ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ. ಇದೀಗ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿ ನೋಡಿ, ನಮಗೆ ಬರ್ತಾ ಇರುವಂಥದ್ದು ಕಚ್ಚಾ ತೈಲ ರಷ್ಯಾದಿಂದ ಬರ್ತಿತ್ತು. ಅದನ್ನು ನಾವೇನು ಮಾಡ್ತಾ ಇದ್ವಿ, ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡುವ ಮುಖಾಂತರ ಯುರೋಪಿಯನ್ ಯೂನಿಯನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ವಿ. ಇದರಿಂದ ಭಾರತಕ್ಕೆ $85 ಬಿಲಿಯನ್ ಹಣ ಬರ್ತಾ ಇತ್ತು. ಅಂದರೆ ವಿಪರ್ಯಾಸ ಅಂತ ಹೇಳಿದರೆ, ನಮ್ಮಲ್ಲಿ ಉತ್ಪಾದನೆ ಇಲ್ಲದೇ ಇದ್ದಾಗಲೂ ಕೂಡ ಮತ್ತೊಂದು ದೇಶದಲ್ಲಿ ಉತ್ಪಾದನೆ ಆಗುವಂಥ ಕಚ್ಚಾ ತೈಲವನ್ನು ಬಳಕೆ ಮಾಡಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಅದರ ಮುಖಾಂತರ ಆದಾಯ ಗಳಿಸುವಂತಹ ವ್ಯವಸ್ಥೆ ಇದು. ಆ ಮುಖಾಂತರ ಭಾರತ ಇದೀಗ ತೈಲದ ವಿಚಾರದಲ್ಲಿ ಒಂದು ಮಧ್ಯಸ್ಥಿಕೆದಾರನಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಇದೀಗ ಒಂದು ಪ್ರಶಂಸೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಭಾರತದ ರಿಫೈನಿಂಗ್ ತಾಕತ್ತು, ನಾನು ಆವಾಗಲೇ ಹೇಳಿದೆ, ಗುಜರಾತ್ನಲ್ಲಿ ರಿಫೈನಿಂಗ್ ತಾಕತ್ತು ಹೆಂಗಿದೆ, ಯಾವ್ಯಾವ ಘಟಕಗಳು ನಯಾರ್ ಆಗಿರ್ಬೋದು, ಜಾಮ್ನಗರದಲ್ಲಿರುವಂತಹ ವ್ಯವಸ್ಥೆ ಆಗಿರ್ಬೋದು. ಜಾಮ್ನಗರ ಏನಿದೆ, ವಿಶ್ವದ ಅತಿ ದೊಡ್ಡ ರಿಫೈನರಿ ಸಂಕೀರ್ಣ ಅಂತ ಹೇಳಲಾಗುತ್ತೆ. ಇದನ್ನು ಅತಿ ದೊಡ್ಡ ಸಂಕೀರ್ಣ ಇದು. ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂಥ ಅಥವಾ ಉತ್ಪಾದನೆ ಆಗಿರುವಂಥ ಅದನ್ನು ಕಚ್ಚಾ ತೈಲವನ್ನು ಶುದ್ಧೀಕರಿಸುವಂತಹ ಸಾಮರ್ಥ್ಯ ಇದಕ್ಕಿದೆ. ರಷ್ಯಾಕ್ಕಿಂತ 3 ಪಟ್ಟು ವೇಗವಾಗಿ ಪೆಟ್ರೋಲನ್ನು ಭಾರತ ಸಿದ್ಧಪಡಿಸುತ್ತೆ. ಬರೀ ಪೆಟ್ರೋಲ್ ಅಷ್ಟೇ ಅಲ್ಲ, ಜೆಟ್ ಫ್ಯೂಲ್ ಉತ್ಪಾದನೆಯಲ್ಲೂ ಕೂಡ ನಾವೇ ಕಿಂಗ್ ಆಗಿದ್ದೀವಿ. ಯುದ್ಧದ ಸಮಯದಲ್ಲಿ ಗ್ಲೋಬಲ್ ಎನರ್ಜಿ ಬ್ಯಾಕಪ್ ಆಗಿರೋದು ಭಾರತ ಮಾತ್ರ. ನಾವು ನಿನ್ನೆಯೂ ಕೂಡ ಒಂದು ಸುದ್ದಿಯನ್ನು ನೋಡಿದ್ವಿ. ಮುಂದಿನ 30 ದಿನಗಳ ಕಾಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಕೇವಲ ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲ, LNG ಮತ್ತು LPGಯು ಕೂಡ ನಮಗೆ ಸ್ಟಾಕ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಕೆಲವೊಂದಿಷ್ಟು ತಂತ್ರಗಳ ಮುಖಾಂತರ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ ಅಂತ ನಾವೆಲ್ಲ ನೋಡಿದ್ವಿ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮ್ನಗರ ಆಗಿರ್ಬೋದು, ಅದಾದ ನಂತರ ನಯಾರ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಶುದ್ಧೀಕರಿಸುವಂತಹ ಸಾಮರ್ಥ್ಯ ದೊಡ್ಡ ಮಟ್ಟದಲ್ಲಿದೆ. ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಶುದ್ಧೀಕರಿಸುವಂಥ ಅಪ್ರತಿಮ ಸಾಮರ್ಥ್ಯ ಇದು.
ನಾನು ಆವಾಗಲೇ ಹೇಳಿದೆ, ರಷ್ಯಾ ಹಳೆಯ ತಂತ್ರಜ್ಞಾನವನ್ನು ಹೊಂದಿದೆ. ಆ ಹಳೆಯ ತಂತ್ರಜ್ಞಾನದ ಮುಖಾಂತರ ಅವರೆಲ್ಲ ಉತ್ಪಾದನೆ ಮಾಡುವಂತಹ ಅಂದರೆ ಸಂಸ್ಕರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದು ಕೂಡ ದೊಡ್ಡ ಮಟ್ಟದ ಹೊಡೆತ. ಅದಾದ ನಂತರ ರಷ್ಯಾದ ಮತ್ತೊಂದು ವಿಫಲತೆ ಏನು ಅಂತ ಹೇಳಿದ್ರೆ, ಆ ಎಲ್ಲ ಕೇಂದ್ರಗಳಿದೆಯಲ್ಲ, ರಿಫೈನರಿ ಕೇಂದ್ರಗಳೇನಿದೆಯಲ್ಲ, ಅವೆಲ್ಲವೂ ಕೂಡ ದಾಳಿಗೆ ಸುಲಭವಾಗಿ ತುತ್ತಾಗುವಂತಹ ಪ್ರದೇಶದಲ್ಲಿದೆ. ಇದೀಗ ಉಕ್ರೇನ್ ಅವರು ಏನಾದರೂ ದಾಳಿ ಮಾಡಿದರೆ ಈಸಿಯಾಗಿ ಸಿಕ್ಕಾಕೊಂಡು ಬಿಡುತ್ತೆ. ಆ ಕಾರಣಕ್ಕಾಗಿ ಅದು ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಮತ್ತೊಂದು ಬೆಳವಣಿಗೆ, ರೂಪಾಯಿ ರೂಬಲ್ ಕಮಾಲ್. ಏನಿದು ರೂಪಾಯಿ ರೂಬಲ್ ಕಮಾಲ್? ನಾನು ಅವಾಗಲೇ ಹೇಳಿದೆ, ಡಾಲರ್ನ ಅವಲಂಬನೆಯನ್ನು ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ಅವರವರ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡೋದು. ಹಾಗೆ ಭಾರತ ರಷ್ಯಾವು ಕೂಡ ತಮ್ಮ ತಮ್ಮ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದು. ರಷ್ಯಾ ಭಾರತ ವ್ಯವಹಾರಕ್ಕೆ ಅಮೆರಿಕಾದ ಡಾಲರ್ ಹಂಗಿಲ್ಲ. ಹೆಂಗೆ? ಈಗ ನಾವು ತೈಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಬೇರೆ ಬೇರೆಯವರ ಜೊತೆಗೆ ಡಾಲರ್ ಮುಖಾಂತರ ತೈಲವನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಹಂಗಿಲ್ಲ. ಹಂಗಿಲ್ಲ? ಅವರವರ ಕರೆನ್ಸಿ ಮುಖಾಂತರ ಸ್ಯಾಂಕ್ಷನ್ ಮೀರಿ ರೂಪಾಯಿಯಲ್ಲೇ ವ್ಯಾಪಾರವನ್ನು ಮಾಡುವಂತಹ ಪರಿಸ್ಥಿತಿ. ಭಾರತದ ರೂಪಾಯಿ ಇದೀಗ ರಷ್ಯಾದಲ್ಲಿ ಅಘೋಷಿತ ಕರೆನ್ಸಿ. ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ತೈಲ ಸಂಚಾರ ನಿಂತಿಲ್ಲ. ಈ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕಾದವರು ನಾನು ಆವಾಗಲೇ ಹೇಳಿದಾಗೆ ದಿಗ್ಬಂಧನ ಎಲ್ಲ ಹಾಕಿದ್ರು. ಅದಾದ ನಂತರ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದರು. ಈ ಸ್ವಿಫ್ಟ್ನ ಮುಖಾಂತರ ಯಾರಾದರೂ ಸಂವಹನವನ್ನು ನಡೆಸ್ತಾರೆ ರಷ್ಯಾದ ಜೊತೆಗೆ, ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಅವರೆಲ್ಲ ಹೇಳಿದರು. ಈ ಕ್ರಮದ ವಿರುದ್ಧವೂ ಕೂಡ ಭಾರತ ಸೆಟೆದೆದ್ದು ನಿಂತು ಇವತ್ತು ಅವರವರ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಅಮೆರಿಕಕ್ಕೊಂದು ಆತಂಕ ಇದೆ. ಅವರವರ ಕರೆನ್ಸಿಯಲ್ಲಿ ಕೆಲಸವನ್ನು ಮಾಡ್ಕೊಂಡ್ಬಿಟ್ರೆ ನಮ್ಮ ಕರೆನ್ಸಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಎನ್ನುವಂಥ ಆತಂಕ ಯಾರಿಗಿದೆ? ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಾದವರಿಗೆ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಆಲೋಚನೆ ಇದೆ ಅವರಿಗೆ. ಏನಿದು? ಅಮೆರಿಕಾದ ಸ್ವಿಫ್ಟ್ ಮತ್ತು ನಿರ್ಬಂಧಗಳಿಗೆ ಸೆಡ್ ಹೊಡೆದ್ರು, ಸ್ವಿಫ್ಟ್ನಿಂದ ಎಲ್ಲ ಹೊರಗೆ ಬಂದಿದ್ದಾರೆ. ಈ ಯುದ್ಧದ ನೆಪದಲ್ಲಿ ಅಮೆರಿಕ ಮತ್ತು ಯುರೋಪ್ನ ದೇಶಗಳೇನಿತ್ತು, ರಷ್ಯಾದ ಬ್ಯಾಂಕ್ಗಳನ್ನು ಜಾಗತಿಕ ಹಣಕಾಸು ಸಂವಹನದ ವ್ಯವಸ್ಥೆ ಆದಂಥ ಸ್ವಿಫ್ಟ್ನಿಂದ ಹೊರಹಾಕಿದ್ವು. ಇದರಿಂದಾಗಿ ರಷ್ಯಾ ಯಾವುದೇ ದೇಶದೊಂದಿಗೆ ಡಾಲರ್ ಮುಖಾಂತರ ವ್ಯಾಪಾರವನ್ನು ಮಾಡಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಈಗ ನಾನು ಅವಾಗಲೇ ಹೇಳಿದಾಗೆ ತೈಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಡಾಲರ್ ಮುಖಾಂತರ ಮಾಡಬೇಕಾಗಿತ್ತು. ಆದರೆ ಆ ಡಾಲರ್ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತೆಗೆದು ಹಾಕಿದ್ದರ ಪರಿಣಾಮವಾಗಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಅವರು ಒಂದು ಆಲೋಚನೆ ಮಾಡಿದರು, ಯಾವ ಕಾರಣಕ್ಕೂ ಡಾಲರ್ ಮುಖಾಂತರ ಆಗಬಾರದು ಅಂತ. ಇದಕ್ಕೆ ಪರ್ಯಾಯವಾಗಿ ಭಾರತ ಹೇಳ್ತು, ಇಲ್ಲ ನಾವು ನಮ್ಮ ಕರೆನ್ಸಿ ಮುಖಾಂತರ ಮಾಡ್ತೀವಿ ಅಂತ.